me, forever on fire. ಇನ್ನು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಹೈಕಮಾಂಡ್ ಈಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದ ಜನರ ಮೇಲೆ ನಂಬಿಕೆ ಇರಿಸಿದೆ ಹೈಕಮಾಂಡ್. ರಾಜ್ಯದ ಜನರ ಮೇಲೂ ಕೂಡ ಇದೀಗ ಹೈಕಮಾಂಡ್ಗೆ ನಂಬಿಕೆ ಬರ್ತಾ ಇದೆ. ಯಾಕಂದರೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಶಸ್ವಿಯಾಗಿ ಜಾರಿ ಮಾಡಿತು. ಈ ನಡುವೆ ಜನರು ಕೂಡ 3 ಕ್ಷೇತ್ರಗಳಲ್ಲೂ ಕೂಡ, ಅದರಲ್ಲೂ ಅತಿ ಹೆಚ್ಚು ಪೈಪೋಟಿ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ನಂಬಿಕೆ ಇರಿಸಿ ಮತವನ್ನು ಕೊಟ್ಟರು. ಇದೇ ಕಾರಣಕ್ಕಾಗಿ ರಾಜ್ಯದ ಜನರ ಮೇಲೆ ಹೈಕಮಾಂಡ್ಗೂ ಕೂಡ ನಂಬಿಕೆ ಬರ್ತಾ ಇದೆ. ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶವನ್ನು ಕೂಡ ಹೈಕಮಾಂಡ್ ಈಗ ರವಾನೆ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜನ ಇಟ್ಟಿರುವಂತಹ ಈ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿ. ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಡಿ, ಈ ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ಮುಂದುವರಿಸಿ ಅಂತ ಹೈಕಮಾಂಡ್ ನಾಯಕರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ಕಡೆ ಅತಿ ಹೆಚ್ಚಿನ ಗಮನವನ್ನು ಕೂಡ ಹರಿಸಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಅಭಿವೃದ್ಧಿ ಕಾಮಗಾರಿಗಳನ್ನು ಅಲ್ಲಗಳೆಯುವಂತಹ ಕೆಲಸವನ್ನು ಮಾಡಬೇಡಿ. ಮೂಲ ಸೌಕರ್ಯಗಳಿಗೆ ವಿಶೇಷ ಆದ್ಯತೆಯನ್ನು ಕೂಡ ಕೊಡಿ. ಇನ್ನು ಸರ್ಕಾರದ ಬಗೆಗೆ ಇಲ್ಲ ಸಲ್ಲದ ಆರೋಪಗಳನ್ನು ಕೇಳಿಬರ್ತಾ ಇದೆ, ಅದು ಯಾವುದಕ್ಕೂ ಕೂಡ ಕಿವಿಗೊಡಬೇಡಿ. ಆಪರೇಷನ್ ಕಮಲದ ಭೀತಿಯಿಂದ ನೀವೇನೋ ಈಗ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದೀರಿ, ಅದರಿಂದ ಮೊದಲು ಹೊರಗಡೆ ಬನ್ನಿ ಅಂತ ಸಲಹೆ ಕೊಟ್ಟಿದೆ. ಸಿಎಂ ಹಾಗೂ ಡಿಸಿಎಂಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯವರು ಕಿವಿ ಮಾತು ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ.